ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೆ ಮೀನ್ಸ್ ಕ್ಲಸ್ಟರಿಂಗ್ ಬಗ್ಗೆ ತಿಳ್ಕೊತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮಗೆ ಸಪೋರ್ಟ್ ಮಾಡಿ. ಕೆ ಮೀನ್ಸ್ ಕ್ಲಸ್ಟರಿಂಗ್ ಅಂದರೆ ಕೆ ಮೀನ್ಸ್ ಕ್ಲಸ್ಟರಿಂಗ್ ಈಸ್ ಎ ಟೈಪ್ ಆಫ್ ಅನ್ಸೂಪರ್ವೈಸ್ಡ್ ಲರ್ನಿಂಗ್. ಈ ಅನ್ಸೂಪರ್ವೈಸ್ಡ್ ಲರ್ನಿಂಗಲ್ಲಿ ಏನಾಗುತ್ತೆ, ಡಿಸೈರ್ಡ್ ಔಟ್ಪುಟ್ ನಮಗೆ ಸಿಗಲ್ಲ. ನೋ ಡಿಸೈರ್ಡ್ ಔಟ್ಪುಟ್ ಆರ್ ಔಟ್ಕಮ್, ನಮಗೆ ಡಿಸೈರ್ಡ್ ಔಟ್ಕಮ್ ಸಿಗಲ್ಲ. ಸೊ ಕೆ ಮೀನ್ಸ್ ಕ್ಲಸ್ಟರಿಂಗಲ್ಲಿ ಏನಾಗುತ್ತೆ ಅಂದರೆ, ನಾವು ಯೂಸ್ ಮಾಡೋದು ಯಾವುದು, ಅನ್ಸೂಪರ್ವೈಸ್ಡ್ ಲರ್ನಿಂಗಲ್ಲಿ ನಾವು ಯೂಸ್ ಮಾಡೋದು ಅನ್ಲೇಬಲ್ಡ್ ಡಾಟಾನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಕೆ ಮೀನ್ಸ್ ಕ್ಲಸ್ಟರಿಂಗ್ ಏನು ಮಾಡುತ್ತೆ ಅಂದರೆ, ಇಟ್ ವಿಲ್ ಗ್ರೂಪ್ ದ ಅನ್ಲೇಬಲ್ಡ್ ಡೇಟಾ ಟು ಡಿಫ್ರೆಂಟ್ ಕ್ಲಸ್ಟರ್ಸ್. ಅನ್ಲೇಬಲ್ಡ್ ಡೇಟಾ ಸೆಟ್ ನಮ್ಗೆ ಏನಿರುತ್ತೆ ಅದನ್ನು ಡಿಫ್ರೆಂಟ್ ಗ್ರೂಪ್ಸ್ ಅಥವಾ ಕ್ಲಸ್ಟರ್ಸ್ ಆಗಿ ಸೆಗ್ರಿಗೇಟ್ ಮಾಡ್ತಾ ಹೋಗುತ್ತೆ. ಸೊ ಇದೊಂದು ಸೆಂಟ್ರಾಯ್ಡ್ ಬೇಸ್ಡ್ ಅಲ್ಗಾರಿದಮ್ ಅಂದರೆ ನಾವಿಲ್ಲಿ ಸೆಂಟ್ರಾಯ್ಡ್ನ ಕಂಡುಹಿಡಿಬೇಕಾಗುತ್ತೆ. ಈ ಕೆ ಮೀನ್ಸ್ ಕ್ಲಸ್ಟರಿಂಗಿನ ಪ್ರಾಬ್ಲಮಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ಥಿಯರಿ ವಿಡಿಯೋ ಮಾತ್ರ. ಆ ಲಿಂಕನ್ನು ಅಸೆಸ್ ಮಾಡಿದ್ರೆ ಥಿಯರಿ ಮತ್ತು ಫುಲ್ ಕಂಪ್ಲೀಟ್ ಪ್ರಾಬ್ಲಮ್ನ ನೀವು ಕಲಿತಾ ಹೋಗ್ಬೋದು. ನೆಕ್ಸ್ಟ್ ಇದೇನಾಗುತ್ತೆ ಅಂದರೆ, ಎನ್ ಅಬ್ಸರ್ವೇಷನ್ಸ್ ಇದೆ ಅಂತ ಅಂದ್ಕೊಳ್ಳಿ. ಈ ಎನ್ ಅಬ್ಸರ್ವೇಷನ್ ಏನಾಗುತ್ತೆ, ಕೆ ಟೈಮ್ಸ್ ಕ್ಲಸ್ಟರ್ ಆಗುತ್ತೆ. ಅಂದರೆ ಕೆ ಅಥವಾ ಎ ಬಿ ಸಿ ಯಾವ ಥರನಾದ್ರು ಕ್ಲಸ್ಟರ್ ಆಗ್ತಾ ಹೋಗ್ಬೋದು. ಎನ್ ಅಬ್ಸರ್ವೇಷನ್ ಡಿವೈಡೆಡ್ ಇಂಟು ಕೆ ಕ್ಲಸ್ಟರ್ಸ್. ಎನ್ ಅಬ್ಸರ್ವೇಷನ್ ಡಿವೈಡ್ಸ್ ಟು ಕೆ ಕ್ಲಸ್ಟರ್. ಇದೇನು ಮಾಡುತ್ತೆ ಅಂದರೆ, ಟೇಕ್ಸ್ ಬೆಸ್ಟ್ ವ್ಯಾಲ್ಯೂ ಆಫ್ ಕೆನ ತಗೊಳುತ್ತೆ. ಯಾವುದಾಗಿ, ಸೆಂಟರ್ ಪಾಯಿಂಟ್ ಅಂದರೆ ಸೆಂಟ್ರಾಯ್ಡ್ ಆಗಿ ಬೆಸ್ಟ್ ವ್ಯಾಲ್ಯೂ ಆಫ್ ಕೆನ ತಗೊತಾ ಹೋಗುತ್ತೆ. ಬೈ ವಿಚ್ ಪ್ರೋಸೆಸ್? ಬೈ ಇಟಿರೇಟಿವ್ ಪ್ರೋಸೆಸ್ನ ಯೂಸ್ ಮಾಡಿಕೊಂಡು ಬೆಸ್ಟ್ ಕೆ ವ್ಯಾಲ್ಯೂನ ಸೆಂಟರ್ ಪಾಯಿಂಟ್ ಅಥವಾ ಸೆಂಟ್ರಾಯ್ಡ್ ಆಗಿ ತಗೊತಾ ಹೋಗ್ತದೆ. ನೆಕ್ಸ್ಟ್ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜ್ನ ನೋಡ್ತಾ ಹೋದರೆ, ಅಡ್ವಾಂಟೇಜಸ್ ಆಫ್ ಕೆ ಮೀನ್ಸ್ ಕ್ಲಸ್ಟರಿಂಗ್ ಅಂದರೆ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ಈಸಿ ಇಂಪ್ಲಿಮೆಂಟೇಷನ್ ಮಾಡ್ಬೋದು. ಅದೇ ಡಿಸ್ಅಡ್ವಾಂಟೇಜ್ ಅಂತ ಹೋದರೆ, ಒಂದೇ ಒಂದು ಮೇಜರ್ ಡಿಸ್ಅಡ್ವಾಂಟೇಜ್ ಅಂದರೆ, ಯೂಸರ್ ಮಸ್ಟ್ ಸ್ಪೆಸಿಫೈ ಇನಿಷಿಯಲ್ ಕೆ ವ್ಯಾಲ್ಯೂನ ನಾವು ಯೂಸರು ಸ್ಪೆಸಿಫೈ ಮಾಡಬೇಕಾಗ್ತದೆ. ಸೊ ಈ ಕೆ ಮೀನ್ಸ್ ಕ್ಲಸ್ಟರಿಂಗಲ್ಲಿ ನಾವು ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ ಡಿಸ್ಟೆನ್ಸ್ನ ಕಂಡುಹಿಡಿಯೋಕ್ಕೆ. ಡಿ ಆಫ್ P1, P2. P1 ಮತ್ತು P2 ಮಧ್ಯೆ ಇರುವಂಥ ಡಿಸ್ಟೆನ್ಸನ್ನು ಹೇಗೆ ಕಂಡುಹಿಡಿಯೋದು, ವಿಚ್ ಈಸ್ ಈಕ್ವಲ್ ಟು ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಸೆಂಟ್ರಾಯ್ಡ್ನ ಕಂಡುಹಿಡಿತಾ ಹೋಗ್ತೀವಿ. ಅದು ಹೇಗೆ ಅಂತ ಪ್ರಾಬ್ಲಮಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಸೆಸ್ ಮಾಡಿ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.